ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾಕೆ ಇಷ್ಟು ಮೆಟ್ಟದಾಗ ಮಾತಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ಮಾನ್ಯ ಬರ್ಡೇ. ಕಮ್ ಲೆಟ್ಸ್ ಗೋ. ಬಂದ್ಲ ವೇಟ್ ಫುಲ್ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅಪ್ಪ. ಎಷ್ಟೊತ್ತೈತಿ ಇನ್ನ ಬರ್ತಾ Happy birthday to you. Happy birthday, darling. Thank you. ಬಾಯ್ ಬಾಯ್ అంటే ಸೋನಾಟ ಹೋಗ್ತೇನೆ ಅಂಕಲ್ ಅದು ಬೇಡ ಬಿಡಿ ಲೈಟ್ಸು ಯಾಕಂದ್ರೆ ತಲೆಮೇಲೆ ಬಿಟ್ಕೊ ಆಫ್ ಮಾಡಿ ತಡಿ ಶಶಿ. ಇನ್ನ ಮೇಲೆ ಇಡ್ಬೇಕಾ ಇದು? ಏನು ಬಲೂನ್ ಇದನ್ನೇ ಇದ್ರ ಮೇಲೆ ಇಡ್ಬೇಕು. ಮೇಲೆ ಮಾಡ್ಬೇಕಾ ಬಲೂನ್ಸು? ಇಲ್ಲ ಈ ಕಡೆ ಫೋಟೋ ಬೇಕು ಅಂತ ಇಲ್ಲ ಹಿಂಗೆ ನಿಂತ್ಕೊಳ್ತೀನಿ. ಹಾಂ ಎಷ್ಟು ಹಿಡಿತೀರ ಫೋಟೋ? ಅವಳಿಗೆ ಸ್ಯಾಟಿಸ್ಫೈ ಆಗೋ ತನಕ. 21 ಪಾಪ ಅವಳು ಕಾಯ್ತಾವಳೆ ತಿನ್ಬೇಕು ಅಂತ. ನನಗೆ ಬಲೂನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಂಗೆ ಅದ್ರ ಮೇಲೆ ಕಣ್ಣಾಗಿ 21 ಇಯರ್ ಗರ್ಲ್ಗೆ ಬಾಬಿ ಡಾಲ್ ಗಿಫ್ಟಾ? 2006. ನಾನು ಇನ್ನ 19 ಆಂಟಿ, ವೆರಿ ಯಂಗ್ ಐ ಆಮ್. ನೋಳೆ ದೊಡ್ಡವಳು ಹಂಗೆ ಮಾಡಿದ್ರು. 3 2 1 ಗೋ. ಏನು ಪೋಸ್ ಕೊಡೋದು ಅಂತ ಈ ಟೈಮಲ್ಲೇ ನಿಂಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ ಆಗೋಗ್ಬಿಟ್ಟು ಒಂದೇ ಸಲ ಬಂದ್ಬಿಡ್ತಾರೆ. ಅದು ಮಲಗಿ ಬೇರೆ ತಕ್ಷಣ ಇದ್ದ ಇಲ್ಲ, ಅದಕ್ಕೆ ಮಲಗಬಾರ್ದು ಅಂತ ಹೇಳೋದು. ಕಾಯಬೇಕು ಬರ್ಡೇ ದಿನ. ಸರಿ ಆಯ್ತು, ನೀನು ಮಲಗಿದ್ದಕ್ಕೆ ನಮ್ಗೆ ಈಸಿ ಆಗಿದ್ದು. ಏನೋ ಒಂದು ಮಾಡು. ಮಿನಿ ಮಾನ್ಯಾನ ಅದು. ಅದು ಸೇಮ್ ಪಿಂಕ್ ಕಲರ್ ಬಟ್ಟೆ ಹಾಕೊಂಡಿದ್ದು ನಾನು. ಅದು ಬಟ್ಟೆ ಕಿತ್ತಾಕ್ಬಿಟ್ಟೆ. ಓ ನಿಂದೆ. ನಮ್ಮಮ್ಮ ಹೊಳ್ದಿದ್ದ ಮತ್ತೆ. ವಾವ್, ಸೋ ಕ್ಯೂಟ್. ಚೆನ್ನಾಗಿದೆ. ಮತ್ತೆ ವಾಟ್? ಮತ್ತೆ ವಾಟ್ ಇನ್ನೊಂದು ಅದು ಅದು ಜುಲ್ಮಿಗೆ ಹೋಗ್ತಾನ ಪಟ್ಟ ಅಂತ ಕಿತ್ತೋಯ್ತದು. ಬಿಡು, ಪಿಂಕ್ ಬಟ್ಟೆ ಆಗಿರೋದಕ್ಕೆ ಅವಳಿಗೆ ಮ್ಯಾಚ್ ಆಗ್ತಾ ಇದೆ. ಗೋ ಮಾನ್ಯ. ಒಂದು ಎರಡು ಕೂಲಿ ಕಡೆ ಬಂದಂಗೈತೆ. ಪೋಸ್ ರಾಣಿ, ಪೋಸ್ ರಾಣಿ. Happy birthday to you. Happy birthday to you. Happy birthday to China. Happy birthday to you. ತಿನ್ಬಿಡು. ಹಾಕೋ ಬಾಯಿಗೆ. ಅವಾಗಿಂದ ಕಾಯ್ತಾ ಇದೆ ಅಂತಾನೆ.
ಏನು ಮಾಡಿ ಬ್ಲಾಗಿಗೆ ಮತ್ತೆ ಕೇಕ್ ತಿನ್ನಿಸ್ಲಾ? ಬೇಡ. ನಾನು ನೀನು ಬೇಡ ಅಂದ್ರೆ ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ. ಒಂದೇ ಮಾನ್ಯ. ಹೇಳು ಹೇಳು ಮನೆ ಅದು ಯಾವುದೋ ಇದೆಯಲ್ಲ ಸಮಥಿಂಗ್ ಹಿಂಗೆ ಹಿಂಗೆ ಹ್ಯಾಪಿ ಬರ್ಡೇ ಟು ಮೀ. ಯಾ ಇಲ್ಲ ಅವಳು ಅದು ಮಾಡಿದಾಳೆ ಹ್ಯಾಪಿ ಬರ್ಡೇ ಟು ಮೀ ಅಂತ. ತುಂಬ ಲಾಂಗ್ ವಿಶ್ ಆದರೆ ಅದು ಈಡೇರಲ್ಲ. ಇವಾಗ ಹಂಗೆ ಇರೋಕೆ ಒಂದು ಕೈ ಹಿಂಗೆ ಇಟ್ಕೊಂಡಿರು, ಹಂಗೆ ಇಟ್ಕೋ, ಹಂಗೆ ಇಟ್ಕೊಳ್ಳು. ವಂಚಿಕಾ ಪೋಸ್ ಎಲ್ಲ ಹೇಳ್ಕೊಡ್ತಾಳೆ. ಇದೊಂದು ಹೋಗ್ಬಿಟ್ಟೈತೆ, ಬಿಟ್ಟಿದ್ರೆ ಗೋವಿಂದ. ಆ ಕಡೆ ಸೈಡ್ ತಿರ್ಕೊಂಡು ಇಟ್ಕೋ. ಅಷ್ಟೊಂದು ಬಿಡ್ತಾ ಇದೀಯಾ? ಹತ್ರ ಇಟ್ಕೋ ಚಿನ್ನ. ಬಿಡ ಇರು, ಬಿಡಬೇಡ. ಮಾನ್ಯ ಹೊಡೆದು ಏನು ಬಿಡೋದ್ರಲ್ಲಿ ಇದೆಯಾ? ನಾವು ಕಷ್ಟಪಟ್ಟು ತೊಗೊಂಬಂದಿದ್ರೆ ಅಲ್ಲಿ ನೋಡಿದ್ರೆ ಫ್ಯಾನಿಗೆ ಸಿಕ್ಕಾಕ್ಸ್ತೀಯಾ, ಇಲ್ಲಿ ನೋಡಿದ್ರೆ ನಿಂತ್ಕೊಂಡು ಬೇರೆ. ಬೇಡ ಬೇಡ, ಬೈ ಚಾನ್ಸಾಗಿ ಹೋಗ್ಬೇಕು. ನೆವರ್ ಸ್ಯಾಟಿಸ್ಫೈಯಿಂಗ್ ಮಾನ್ಯ ಇವಳು ಅಲ್ವಾ ಮಾನ್ಯ? ವೆರಿ ಟ್ರೂ. ವೆರಿ ಟ್ರೂ. ಬಿಲ ಬಿಲ. ರೆಡಿ 3 2 1 ಗೋ. ಬಿಡೆ ಬಿಡೋ ಬಿಡೆ. ಒಂದು ಕೆಳಗಡೆ What goes so it is not going no. ಬಂದಲ್ಲೋ ಇದು. Bye. ಬಾಯ್. ವಾಪಸ್ ಈ ಯಾರ್ದೋ ಮನೆಗೋಯ್ತು ಮಾನ್ಯ. ಸೊ ಹಾಯ್ ಗೈಸ್, ಬೆಳಗ್ಗೆ ಮಾನ್ಯ ಬರ್ಡೇ, ನಿನ್ನೆ ನೈಟ್ ಹೇಗಿತ್ತು ಸೆಲೆಬ್ರೇಷನ್? ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಅವಳ ಜೊತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಆ್ಯಂಡ್ ಅವಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ, ನಾನೇ ಲೇಟ್ ಐಲೈನರ್ ಹಾಕೊಂಡೆ. ಸೊ ಅವಳು ಅದೇನಾಯಿತು ಅಂದರೆ ನಿನ್ನೆ ನೈಟ್ ಮಲ್ಗೋದು ಲೇಟ್ ಆಯಿತು. ಆಲ್ಮೋಸ್ಟ್ 2:30 2 o'clock ಮಲಗಿದ್ದು ನಾವು. 2:30 3 o'clock ಸಾರಿ. ಸೊ ಅಷ್ಟೊತ್ತಿಗೆ ಮಲಗಿ ಬೇಗ ಎದ್ದೊಳಕ್ಕೆ ಆಗಲಿಲ್ಲ, ನನ್ನ ಕೈಲಿ ಆಗಲಿಲ್ಲ. ನಾನು ಅಷ್ಟೊತ್ತಿಗೆ ಮಲ್ಕೊಂಡೆ. ನಾನು ಆಲ್ಮೋಸ್ಟ್ 2:30 3 ಗಂಟೆಗೆ ಮನೆಗೆ ಬಂದೆ. ಅವಳು ಎಷ್ಟೊತ್ತಿಗೆ ಮಲಗಿದ್ಲು ಸೀರಿಯಸ್ಲಿ ಗೊತ್ತಿಲ್ಲ. ಅದು ಎಷ್ಟೊತ್ತಿಗೆ ಮಲಗಿದ್ಲು, ಅವಳು ಇನ್ನೂ ಕಾಲ್ಸಲ್ಲೆಲ್ಲ ಮಾತಾಡ್ತಾಯಿದ್ಲು. ಸೊ ಐ ಡೋಂಟ್ ನೋ. ಲಿಪ್ಸ್ಟಿಕ್. ಸೊ ಐ ಡೋಂಟ್ ನೋ. ಅದಕ್ಕೆ ನಾನು ಬೇಗ ಮಲ್ಕೊಂಡೆ. ಸೊ ಬಂದಿದ ತಕ್ಷಣ ಮಲಗಿಬಿಟ್ಟೆ. 6 ಗಂಟೆಗೆ ಎದ್ದು 9 ಗಂಟೆ ಪೂಜೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ನಾನು ಇದ್ದಿದ್ದೆ 9 ಗಂಟೆ. 6 ಗಂಟೆಗೆ ಅಲಾರಾಮ್ ಹೊಡಿತು ಗೈಸ್. ಆ್ಯಂಡ್ ಐ ವಾಸ್ ಸೊ ಸಾರಿ, ಲಿಪ್ಸ್ಟಿಕ್ ಹಾಕೊತಾ ಇದ್ದೆ ಅಂತ ಮಾತಾಡೋಕ್ಕಾಗಲಿಲ್ಲ. ಸೊ 6 ಗಂಟೆಗೆ ಅಲಾರ್ಮ್ ಹೊಡಿತು, ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಅವಳಿಗೆ ಮೆಸೇಜ್ ನೋಡಿದೆ ಏನಾದರೂ ಇದೆಯಾ ಅಂತ. ಅವಳೇನು ಮಾಡಿದ್ದಾಳೆ, 8 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೇಳ್ತೀನಿ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಫುಲ್ಲು ಟೆನ್ಷನ್ ಆಗ್ಬಿಟ್ಟು. ಸೊ ಟೆನ್ಷನ್. 8:20ಗೆ ಮೆಸೇಜ್ ಮಾಡಿದ್ದಾಳೆ. ಸೀರಿಯಸ್ಲಿ ಒಂದು 10 ಸಲ ಸಾರಿ ಕೇಳ್ತೀನಿ ಅಲ್ವಾ. ಸೊ ಅವಳು ಫೋನ್ ಮಾಡ್ತಾ ಇದ್ದಾಳೆ ನನಗೆ, ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ.
ಸೊ 2 ಸೆಕೆಂಡ್ ಅಷ್ಟೇ ನಾನು ರೆಡಿ ಆಗೋದು. ಬೇರೆ ಏನಾದರೂ ಹಾಕ್ಕೊಬೇಕಾ? ವಾಚ್. ಸೊ ಓಕೆ ಗೈಸ್, ಲೆಟ್ಸ್ ಗೋ ಫಾರ್ ದೇವಸ್ಥಾನ. ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಬೇರೆ. ಆಂಜನೇಯನ ದೇವಸ್ಥಾನ ಫುಲ್ ರಶ್ ಇರುತ್ತೆ. ಅದು ಹೇಗೆ ಹೋಗ್ತಿರೋ ಗೊತ್ತಿಲ್ಲ, ವಿಡಿಯೋ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ಹಾಂ, ನಾನು ಸ್ಟೋರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ 8:20ಗೆ ಮೆಸೇಜ್ ಮಾಡಿಬಿಟ್ಟು ಹೋಗಿ ರೆಡಿ ಆಗಿಬಿಟ್ಟಿದ್ದಾಳೆ. 9 ಗಂಟೆಗೆ ನಂಗೆ ಕಾಲ್ ಮಾಡಿದ್ಲು, ರೆಡಿ ಇದ್ದೀನಿ ಬಾ ಅಂತ. ನಾನು ಎದ್ದಿದ್ದೆ 9 ಗಂಟೆಗೆ. ಸೊ ಅವಳೊಂದು ಕಾಲ್ ಮಾಡಬೇಕಾಗಿತ್ತು, ಮೆಸೇಜ್ ಮಾಡಿದ್ದಾಳೆ. ನೋಟಿಫಿಕೇಷನ್ಗೆ ಅದು ಎದೊಳ್ತಾರ ಗೈಸ್, ಕಾಲ್ ಮಾಡಿದ್ರೆ ರಿಂಗ್ ಎದೊಳಲ್ವಾ ನಾನು. ಅದಕ್ಕೆ 10 ನಿಮಿಷದಲ್ಲಿ ರೆಡಿಯಾಗಿದ್ದೀನಿ. 9 o'clock ಎದ್ದು 9:30 ಅಷ್ಟರಲ್ಲಿ ರೆಡಿ ಆಗಿದ್ದೀನಿ. ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ. ಒಂದೊಂದ್ಸಲ ಅನ್ಕೊಂತೀನಿ ಮಾನ್ಯ ಬಂದ್ಬಿಟ್ಟು ಇಲ್ಲಿ ಒಂದು 2 ಅವರ್ ಇದ್ದು ಹೋಗೋಣ ಅಂತ. ಆಗೋದೇ ಇಲ್ಲ. ಅದು ಅಂದ್ಕೊಂಡೋಗಿ ಆಗೋದು, ದೇವರೇ ಮಾಡಿಸ್ಬೇಕಾದಲ್ಲ. ದೂರ ಇದ್ರೆ ಅದೇ ಮಾನ್ಯನೇ, ಅದೇ ಬರ್ತೇನೆ, ಅದೇ ಇದೆ. ಸೊ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತೇವೆ. ಟಾಟಾ, ಬಾಯ್ ಬಾಯ್. ಚೆನ್ನಾಗಿದೆಯಾ ಮನೆ ಕೇಕು? ಅದಕ್ಕೆ ತಿಂತಾ ಇರೋದು. ಗಾಯ್ಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಬರ್ಡೇ ಅಲ್ಲೇ ಮುಗ್ದಿಲ್ಲ. ಸೊ ಇನ್ನು ಕಂಟಿನ್ಯೂ ಆಯಿತು. ಬಟ್ ನಾನು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಬೇರೆ ಕೆಲಸ ಇತ್ತು. ಸೊ ಶಿ ಹ್ಯಾಡ್ ಟು ಗೋ ಔಟ್ ವಿತ್ ಹರ್ ಅದರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ. ಸೊ ಅದಕ್ಕೆ ನಾನು ಹೋಗೋಕ್ಕೆ ಹೋಗಲಿಲ್ಲ. ಸೊ ಐ ಕೇಮ್ ಬ್ಯಾಕ್ ಹೋಮ್. ಆ್ಯಂಡ್ ಎಸ್, ಬರ್ಡೇ ವೆಂಟ್ ವೆರಿ ವೆಲ್. ನನಗಂತೂ ಸಖತ್ ಸ್ಪೆಷಲ್ ಆಗಿತ್ತು ಈ ಸತಿ ಬರ್ಡೇ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಹರ್ ಆಲ್ಸೋ ಅಂತ ಅನಿಸುತ್ತೆ. ಸೊ ಅವಳು ಫುಲ್ ಖುಷಿಯಾಗಿದ್ದಾಳೆ ಅಂತ ಅನಿಸುತ್ತೆ. ಸೊ ನೈಟ್ ಅಷ್ಟೆಲ್ಲ ಮಾಡಿ ಆ್ಯಂಡ್ ಮಾರ್ನಿಂಗ್ ಕೂಡ ಹೋಗಿ ಆ್ಯಂಡ್ ಆಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಹರ್ ಆಲ್ಸೋ. ಅವಳು ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ವಿ ಆಲ್ ಎಂಜಾಯ್ಡ್ ವೆಲ್ ಆ್ಯಂಡ್ ದ ಬರ್ಡೇ ವೆಂಟ್ ವೆರಿ ವೆಲ್. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್. I love you guys.